Hi, good morning. I am Prashant Motagi, Unacademy class. ನಿಮಗೋಸ್ಕರ ಸ್ವಲ್ಪ ಹಿಂಟ್ಸ್ ತಗೊಂಡು ಬಂದೀನಿ ಆ್ಯಂಡ್ ಬಿಫೋರ್ ದ್ಯಾಟ್ ಲೆಟ್ ಮೀ ಟೆಲ್ ಯು ಸಮಥಿಂಗ್ ಅಬೌಟ್ ಲೆಟ್ಸ್ ಕ್ರ್ಯಾಕ್ ಕರ್ನಾಟಕ PSC ವಿತ್ ಇಂಡಿಯಾಸ್ ಲಾರ್ಜೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ Unacademy. ಮೈ ಡಿಯರ್ ಇಂಡಿಯಾಸ್ ಬೆಸ್ಟ್ ಟಾಪ್ ಎಜುಕೇಟರ್ಸ್ ಫಾರ್ ಕರ್ನಾಟಕ PSC ಉಪಯೋಗ ಮಾಡ್ಕೊಳ್ಳಿ, ಎಲ್ಲ ಫ್ಯಾಕಲ್ಟಿನ ಉಪಯೋಗ ಮಾಡ್ಕೊಳ್ಳಿ ಆ್ಯಂಡ್ ಯು ಕ್ಯಾನ್ ಗೆಟ್ ಮೋರ್ ಐಡಿಯಾಸ್ ಆನ್ ದಿಸ್. KPSC ಬಂಪರ್ ಆಫರ್ ಇದೆ 3+1+12+2 3 ತಿಂಗಳಾದರೆ 1 ತಿಂಗಳು, 12 ತಿಂಗಳಾದರೆ 2 ತಿಂಗಳು ಉಚಿತವಾಗಿ ತಗೋಬಹುದು. ಆಫರನ್ನು ಉಪಯೋಗ ಮಾಡ್ಕೋತೀರಾ. ಪ್ಲಸ್ ಲರ್ನರ್ಸ್ಗೆ ಒಂದು ಎಕ್ಸ್ಕ್ಲೂಸಿವ್ ಇದೆ. ಕರ್ನಾಟಕ PSI ಮತ್ತು PC ಟೆಸ್ಟ್ ಎವ್ರಿ ಸ್ಯಾಟರ್ಡೆ 2 ಗಂಟೆಗೆ, 11 ಗಂಟೆಗೆ ಅನಾಲಿಸಿಸ್ ಇರುತ್ತೆ. ಸಂಡೇ 10 ಗಂಟೆಗೆ ಟೆಸ್ಟ್, 3 ಗಂಟೆಗೆ ಅನಾಲಿಸಿಸ್ ಇರುತ್ತೆ. PKM10 ಅಂತ ನಾನು ಕೋಡ್ ಇದೆ, ಯೂಸ್ ಮಾಡ್ಕೊಳ್ಳಿ, ಡಿಸ್ಕೌಂಟ್ ತಗೊಳ್ಳಿ. ಜೊತೆಗೆ ಟಾರ್ಗೆಟ್ PSI ಅಂತ ಒಂದು ಕೋರ್ಸ್ ಉಪಯೋಗ ಮಾಡ್ಕೋಬೇಕು ನೀವು. ಮಿಷನ್ KS ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್, ಪ್ಲೀಸ್ ಯುಟಿಲೈಸ್ ದೀಸ್ ಕೋರ್ಸಸ್. ಪಂಚಾಯತ್ PDO ಎಕ್ಸಾಮ್ಸ್ ಬ್ಯಾಚ್ ಇದೆ, ಶುರುವಾಗಿದೆ, ಉಪಯೋಗ ಮಾಡ್ಕೋತೀರಾ. ಹಾಗೇನೆ TET ಕನ್ನಡ ಮಾಧ್ಯಮದವರಿಗೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ಗೆ ಒಂದು ಕೋಚಿಂಗ್ 1 ಮಂತ್ ಶುರುವಾಗಿದೆ. ಪ್ಲೀಸ್ ಮೇಕ್ ದ ಬೆಸ್ಟ್ ಯುಟಿಲೈಸೇಷನ್ ಆಫ್ ದಿಸ್ ಮೈ ಡಿಯರ್ ಫ್ರೆಂಡ್ಸ್. ಫ್ರೀ ಮತ್ತು ಪ್ಲಸ್ ವರ್ಸಸ್ಗೆ ನಿಮ್ಗೆ ಏನಂತ ಗೊತ್ತೇ ಇದೆ, ಸ್ಕ್ರೀನ್ ಮೇಲೆ ಡೀಟೇಲ್ಸ್ ಇದೆ. ಕಂಪ್ಲೀಟ್ ಆಗಿ ಅನ್ಲಿಮಿಟೆಡ್ ಆಗಿ ರೆಗ್ಯುಲರ್ ಆಗಿ ಎಲ್ಲ ನಿಮಗೆ ಬೇಕು ಅಂತಂದರೆ ಪ್ಲಸ್ಸಿಗೆ ಜಾಯ್ನ್ ಆಗ್ತೀರಾ, ವಿಚ್ ವಿಲ್ ನಾಟ್ ಬಿ ಅವೈಲೇಬಲ್ ಇನ್ ಫ್ರೀ ಕ್ಲಾಸಸ್. PKM10 ಅಂತ ನನ್ನ ಕೋಡ್ ನಂಬರ್ ಇದೆ, ಯೂಸ್ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್. ಸಬ್ಸ್ಕ್ರಿಪ್ಷನ್ ಚಾರ್ಟ್ ಇದೆ ನಿಮ್ಮ ಹತ್ರ, 1 ಮಂತ್, 3 ಮಂತ್ಸ್, 6 ಮಂತ್ಸ್, 12 ಮಂತ್ಸ್, 24 ಮಂತ್ಸ್. ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು ಮೈ ಡಿಯರ್ ಫ್ರೆಂಡ್ಸ್. PKM10 ಅಂತ ನನ್ನ ಕೋಡ್ ನಂಬರ್ ಇದೆ, ಅದನ್ನು ಬಳಸ್ಕೊಂಡು ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಅಹೆಡ್ ವಿತ್ ದಿಸ್. ನಾವು ಲೆಟ್ ಅಸ್ ಹ್ಯಾವ್ ಅ ಲುಕ್ ಆಟ್ V5 ಸೆಂಟೆನ್ಸಸ್. ಕೆಲಸ ಪ್ರಾರಂಭ ಆಗ್ತದೆ ಅಂತ ಹೇಳೋದು V5. ಶುರು ಮಾಡಬೇಕು, ಇನ್ನೂ ಶುರು ಆಗಿಲ್ಲ, ನಡೆದಿಲ್ಲ, ಮುಗುದಿಲ್ಲ, ಶುರು ಆಗಬೇಕು ಅನ್ನೋದು V5. ಕೆಳಗಡೆ ಒಂದಿಷ್ಟು ಎಕ್ಸಾಂಪಲ್ ಕಾಣ್ತಾ ಇದ್ದಾವೆ. ಆರ್ಡರ್ಸ್, ಅಟೆಂಡ್ಸ್, ಗೋಸ್, ಕಮ್ಸ್, ಹೆಲ್ಪ್ಸ್, ಅಪಾಯಿಂಟ್ಸ್, ಟೆಲ್ಸ್, ಟೇಕ್ಸ್, ಆಕ್ಷನ್, ಪನಿಷಸ್, ರಿಕ್ರೂಟ್ಸ್, ಮ್ಯಾನೇಜಸ್. ಆಜು ಬಾಜು ಯಾವುದೇ ಹೆಲ್ಪಿಂಗ್ ವರ್ಬು ಕೂಡ ಇಲ್ಲಿ ಇಲ್ಲ. ಸೊ ಇದರಿಂದ ಈ ಶಬ್ದವನ್ನು ಬಳಸೋದ್ರಿಂದ ಒಂದು ಕೆಲಸವನ್ನು ಶುರು ಮಾಡ್ತೇವೆ ಅಂತ ನಾವು ಹೇಳ್ತೀವಿ. ಈ ಹೆಲ್ಪಿಂಗ್ ವರ್ಬ್ ಕನ್ಫ್ಯೂಷನ್ ಏನೂ ಇಲ್ಲ, ಅದನ್ನು ಮಾತ್ರ ನೀವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಒಂದು ಕೆಲಸವನ್ನು ಒಂದು ಸರ್ಕಾರ, ಒಂದು ಇಲಾಖೆ ಮಾಡುತ್ತದೆ, ಕ್ರಮ ಕೈಗೊಳ್ಳುತ್ತದೆ, ಸಹಾಯ ಮಾಡುತ್ತದೆ, ನೇಮಿಸುತ್ತದೆ, ಆದೇಶ ಮಾಡುತ್ತದೆ ಅಂತ ಹೇಳಬೇಕಾದಾಗ V5 ಸೆಂಟೆನ್ಸ್ ನಮಗೆ ಭಾಳ ಹೆಲ್ಪ್ ಆಗ್ತವೆ. ಟ್ರಾನ್ಸ್ಲೇಷನ್ಗೆ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೆನ್ಸಸ್ ದ್ಯಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಟೆನ್ಸ್ ಅನ್ನೋವಂಥ ಟೆನ್ಷನ್ ಬೇಡ. ಅದಕ್ಕೆ V1, V2, V3, V4, V5 ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಆ್ಯಂಡ್ ದೆನ್ ವಿ ಕ್ಯಾನ್ ಗೋ ಅಹೆಡ್ ವಿತ್ ಮೆನಿ ಮೋರ್ ಥಿಂಗ್ಸ್. ಹೋಗುತ್ತದೆ, ಬರುತ್ತದೆ, ಆದೇಶಿಸುತ್ತದೆ, ಕ್ರಮ ಕೈಗೊಳ್ಳುತ್ತದೆ, ಸಹಾಯವಾಗುತ್ತದೆ, ನೀಡುತ್ತದೆ, ಆರಂಭ ಆಗುತ್ತದೆ. ಎಲ್ಲ ಶಬ್ದಗಳ ಅರ್ಥ ಒಂದೇ, ಕೆಲಸ ಶುರು ಆಗಬೇಕು ಅಂತ. ಈ ಥರ ಇದ್ದಾಗ ನಾವು ವರ್ಬ್ ನಂಬರ್ 5 ಅನ್ನು ಬಳಸ್ತೀವಿ. ಅಂಡರ್ಲೈನ್ ನೋಡ್ತೀರಿ. ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಸೆಂಟೆನ್ಸನ್ನು ಸ್ವಲ್ಪ ನಾನು ನಿಮಗೆ ಐಡಿಯಾ ಮಾಡಿಕೊಡ್ತೀನಿ, ಹೇಳಿಕೊಡ್ತೀನಿ. ಸರ್ಕಾರ 300 ಶಿಕ್ಷಕರನ್ನು ನೇಮಿಸುತ್ತದೆ, ಕೆಲಸ ಇನ್ನೂ ಪ್ರಾರಂಭ ಆಗಬೇಕು. ಇಲ್ಲಿ ನೇಮಿಸುತ್ತದೆ ಯಾವುದು? ಸರ್ಕಾರ. ಹಾಗಾದರೆ ಫಸ್ಟ್ ಸಬ್ಜೆಕ್ಟ್ ಗವರ್ಮೆಂಟ್. ಏನು ಮಾಡುತ್ತದೆ? ನೇಮಿಸುತ್ತದೆ. ಅಪಾಯಿಂಟ್ ಅಂತ ಶಬ್ದ ನೇಮಿಸುವಂತಾಗುತ್ತೆ, ಅದಕ್ಕೆ ಎಸ್ ಹಚ್ಚಿದರೆ ಅಪಾಯಿಂಟ್ಸ್. ಎಸ್ ಅಥವಾ ES ಅನ್ನು ತಗೊಂಡಾಗ ನಮಗೆ V5 ಸಿಗುತ್ತೆ. ಆಜು ಬಾಜು ಯಾವ ಹೆಲ್ಪಿಂಗ್ ವರ್ಬ್ ಇರಲ್ಲ. ದ ಗವರ್ಮೆಂಟ್ ಅಪಾಯಿಂಟ್ಸ್ 300 ಟೀಚರ್ಸ್. ಇಲಾಖೆಯು ಎಲ್ಲ ದಾಖಲೆಗಳನ್ನು ಪರಿಶೀಲಿಸುತ್ತದೆ. ಪರಿಶೀಲಿಸುತ್ತದೆ ಮೊದಲು ವರ್ಬ್ ತಗೊಂಡಿಟ್ಕೊಳ್ಳಿ. ಯಾರು ಅದನ್ನು ಕೆಲಸ ಮಾಡ್ತಾರೆ? ಇಲಾಖೆ. ಸೊ ಅದು ಸಬ್ಜೆಕ್ಟ್ ಆಯಿತು. ಇಂಗ್ಲಿಷ್ನಲ್ಲಿ ದ ಡಿಪಾರ್ಟ್ಮೆಂಟ್. ಏನು ಮಾಡುತ್ತದೆ? ಪರಿಶೀಲಿಸುತ್ತದೆ. ಪರಿಶೀಲಿಸೋದಕ್ಕೆ ವೆರಿಫೈ. ಸೊ ವರ್ಬ್ ನಂಬರ್ 5 ವೆರಿಫೈಸ್. ವೈ ಅಂತ ಎಂಡ್ ಆದಾಗ IES ಹಚ್ಚಬೇಕು. ಹಿಂದೆ ವ್ಯಂಜನ F ಅಂತಿದ್ದಾಗ ವೆರಿಫೈಸ್ ಅಂತ ಆಗಿದೆ, ವೈ ಹೋಗಿ IES ಆಗಿದೆ. ಇದ್ರ ಬಗ್ಗೆ ಒಂದು ನೋಟ್ ಇದೆ, ಮುಂದೆ ಹೇಳ್ತೀನಿ. ಡಿಪಾರ್ಟ್ಮೆಂಟ್ ವೆರಿಫೈಸ್ ಏನನ್ನ? ಆಲ್ ದ ಡಾಕ್ಯುಮೆಂಟ್ಸ್. ಸಿಂಪಲ್ ಇಂಗ್ಲಿಷ್. ಸರ್ಕಾರವು ಅಧಿಸೂಚನೆಯನ್ನು ಹೊರಡಿಸುತ್ತದೆ. ಹೊರಡಿಸು ಅನ್ನೋದು ವರ್ಬ್ ಇದೆ, ಸರ್ಕಾರ ಅನ್ನೋದು ಸಬ್ಜೆಕ್ಟ್. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ ದ ಗವರ್ಮೆಂಟ್. ಅದಾದಮೇಲೆ ಇಶ್ಯೂ, ಹೊರಡಿಸು, ಇಶ್ಯೂಸ್ ವರ್ಬ್ ನಂಬರ್ 5. ಏನನ್ನ? ನೋಟಿಫಿಕೇಶನ್. ಅಧಿಸೂಚನೆ ಅನ್ನಲಿಕ್ಕೆ ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ ನೋಟಿಫಿಕೇಶನ್. ಸಿಂಪಲ್ ಇಂಗ್ಲಿಷ್ ಬಂತು. ದ ಗವರ್ಮೆಂಟ್ ಇಶ್ಯೂಸ್ ನೋಟಿಫಿಕೇಶನ್.
ಪೊಲೀಸ್ ಇಲಾಖೆಯು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ. ದ ಹೋಮ್ ಡಿಪಾರ್ಟ್ಮೆಂಟ್ ಟೇಕ್ಸ್ ಸ್ಟ್ರಿಕ್ಟ್ ಮೇಜರ್ಸ್. ತೆಗೆದುಕೊಳ್ಳುತ್ತದೆ, ಕ್ರಮವನ್ನು ತೆಗೆದುಕೊಳ್ಳುತ್ತದೆ. ಯಾರು? ಪೊಲೀಸ್ ಇಲಾಖೆ. ಅದು ಸಬ್ಜೆಕ್ಟ್ ಆಯಿತು. ಹಾಗಂದ್ರೆ ದ ಹೋಮ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತದೆ? ಟೇಕ್ಸ್ ಏನನ್ನ? ಸ್ಟ್ರಿಕ್ಟ್ ಮೇಜರ್ಸ್. ಕಟ್ಟುನಿಟ್ಟಿನ ಕ್ರಮ ಅಂತ ಅನ್ಲಿಕ್ಕೆ ಸ್ಟ್ರಿಕ್ಟ್ ಮೇಜರ್ಸ್ ಅಂತ ಅಂತೀವಿ. ದ ಹೋಮ್ ಡಿಪಾರ್ಟ್ಮೆಂಟ್ ಟೇಕ್ಸ್ ಸ್ಟ್ರಿಕ್ಟ್ ಮೇಜರ್ಸ್. ಆಜು ಬಾಜು ಏನು ಹೆಲ್ಪಿಂಗ್ ವರ್ಬ್ ಇಲ್ಲ. ನಾನು ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂದರೆ ಯು ಶುಡ್ ಗೆಟ್ ದ ಕಾನ್ಫಿಡೆನ್ಸ್. ಯು ಶುಡ್ ಬಿ ಅವೇ ಫ್ರಮ್ ದ ಕನ್ಫ್ಯೂಷನ್. ಸುಮ್ಮನೆ ಈಸ್ ಯೂಸ್ ಮಾಡೋದು, ವಾಸ್ ಯೂಸ್ ಮಾಡೋದು, ಈ ಥರ ಕೆಲಸ ಶುರು ಆಗುತ್ತದೆ ಅಂತ ಹೇಳಲಿಕ್ಕೆ V5 ಅನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಗ್ರಾಮರ್ ರೇಟ್ ಜಾಸ್ತಿ ಆಗುತ್ತೆ. ನೋಟ್ ಆನ್ IES ಅಂತ ಬಂತು ನೋಡಿ. ಎಕ್ಸಾಂಪಲ್ ಇದೆ ಕೆಳಗಡೆ. ಏನು? ಕ್ಲಾಸಿಫೈ, ಗ್ಲೋರಿಫೈ, ಕ್ಯಾರಿ, ಅಪ್ಲೈ, ಐಡೆಂಟಿಫೈ, ಸ್ಟಡಿ, ಸಪ್ಲೈ, ಮ್ಯಾರಿ, ಡಿನೈ, ಜಸ್ಟಿಫೈ, ರಿಲೈ, ಟ್ರೈ, ಕ್ಲಾರಿಫೈ, ಮಾಡಿಫೈ, ಸಿಂಪ್ಲಿಫೈ, ರೆಕ್ಟಿಫೈ. ಎಲ್ಲ ವಾಯ್ದಿಂದ ಎಂಡ್ ಆಗುವಂತಹದ್ದು. ಯಾವ ಶಬ್ದ ವಾಯ್ದಿಂದ ಎಂಡ್ ಆಗುತ್ತೆ ವರ್ಬ್, ಅದಕ್ಕೆ ವಾಯನ್ನು ಡಿಲೀಟ್ ಮಾಡಿ IES ಹಚ್ಚಿದಾಗ ವರ್ಬ್ ನಂಬರ್ 5. ಕ್ಲಾಸಿಫೈಸ್, ಗ್ಲೋರಿಫೈಸ್, ಕ್ಯಾರೀಸ್, ಅಪ್ಲೈಸ್. He applies for the post of examination. She identifies everyone. She studies very hard. He supplies good quality materials. He marries her. The court denies the witness. The court justifies. Relies. Rely ಅಂದ್ರೆ depend. He tries very hard. She clarifies everything, modifies, simplifies, rectifies. ನೋಟ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅಭ್ಯಾಸ ಮಾಡಿ. ಇಂಗ್ಲಿಷ್ ಇಂಪ್ರೂವ್ ಆಗುತ್ತೆ. ನಾನು ಪ್ರಶಾಂತ್ ಮೊಟಗಿ ಇರ್ತೀನಿ. PKM10 ನನ್ನ ಕೋಡ್ ನಂಬರ್ ಇದೆ. ಉಪಯೋಗ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ವಿಡಿಯೋವನ್ನು ದಯವಿಟ್ಟು ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ. ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಭಾರತದ ಸಂವಿಧಾನವು ನಮಗೆ ಅಗತ್ಯವಾದ ಜ್ಞಾನವನ್ನು ನೀಡುತ್ತದೆ ಅಥವಾ ಒದಗಿಸುತ್ತದೆ. ಕೆಲಸ ಯಾವನು? ನೀಡುತ್ತದೆ ಅಥವಾ ಒದಗಿಸುತ್ತದೆ. ಯಾವುದು? ಸಂವಿಧಾನ. ಹಾಗಂದ್ರೆ ಸಬ್ಜೆಕ್ಟ್ ಫಸ್ಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಏನ್ ಮಾಡುತ್ತದೆ? ಪ್ರೊವೈಡ್ಸ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಏನನ್ನ? ಎಸೆನ್ಷಿಯಲ್ ನಾಲೆಡ್ಜ್. ಅಗತ್ಯವಾದ ಜ್ಞಾನವನ್ನು ನೀಡುತ್ತದೆ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ಸ್ ಎಸೆನ್ಷಿಯಲ್ ನಾಲೆಡ್ಜ್. ಈ ಕ್ಲಾಸ್ ಭಾಷಾಂತರವನ್ನು ಹೇಗೆ ಮಾಡಬೇಕೆಂಬುದನ್ನು ಕಲಿಸುತ್ತದೆ. ದಿಸ್ ಕ್ಲಾಸ್ ಟೀಚಸ್. ನೋಡಿ, ಟೀಚ್ ಇದ್ದು ES. SSHCHXZ ಓದಿಂದ ಎಂಡ್ ಹಾಕಿತ್ತಪ್ಪ ಅಂದ್ರೆ ಅಲ್ಲಿ ES ಹಚ್ತೀವಿ. ಇಲ್ಲಾಂದ್ರೆ ಸಿಂಪಲ್ S ಹಚ್ತೀವಿ. CH ಇದೆ ಇಲ್ಲಿ. ವಾಶ್, ವಾಷಸ್. ಕ್ಯಾಚ್, ಕ್ಯಾಚಸ್. ಹಾಗೆ ಈ ಕ್ಲಾಸ್ ಭಾಷಾಂತರವನ್ನು ಹೇಗೆ ಮಾಡಬೇಕೆಂತ ಕಲಿಸುತ್ತದೆ. ದಿಸ್ ಕ್ಲಾಸ್ ಏನು ಮಾಡುತ್ತದೆ? ಟೀಚಸ್ ಏನನ್ನ? ಹೌ ಟು ಟ್ರಾನ್ಸ್ಲೇಟ್. ಸಿಂಪಲ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಲೆಟ್ಸ್ ಗೋ ಟು ದ ನೆಕ್ಸ್ಟ್. ಸಭಾಪತಿ ಅಧಿವೇಶನಕ್ಕೆ ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ಕೆಲಸ ಇನ್ನು ಶುರು ಮಾಡುತ್ತಾರೆ. ಸಭಾಪತಿ ಅಂದ್ರೆ ಸ್ಪೀಕರ್. ಏನು ಮಾಡುತ್ತಾರೆ? ಸಿದ್ಧತೆ ಮಾಡಿಕೊಳ್ಳುತ್ತಾರೆ. ಪ್ರಿಪೇರ್ಸ್. ಎದಕ್ಕೆ? ಫಾರ್ ದ ಸೆಷನ್. ದ ಸ್ಪೀಕರ್ ಪ್ರಿಪೇರ್ಸ್ ಫಾರ್ ದ ಸೆಷನ್. ಪ್ರತಿಯೊಂದು ಇಲಾಖೆಯು COVID-19 ಮೀಟಿಂಗ್ನಲ್ಲಿ ಭಾಗವಹಿಸುತ್ತದೆ. Each department attends COVID-19 meeting. Each department attends COVID-19 meeting. ಪ್ರತಿಯೊಂದು ಇಲಾಖೆ ಸಬ್ಜೆಕ್ಟ್. ಈಚ್ ಡಿಪಾರ್ಟ್ಮೆಂಟ್ ಏನ್ ಮಾಡುತ್ತದೆ? ಭಾಗವಹಿಸುತ್ತದೆ. ಪಾರ್ಟಿಸಿಪೇಟ್ಸ್, ಅಟೆಂಡ್ಸ್. ಎಲ್ಲಿ? COVID-19 ಮೀಟಿಂಗ್. ಐ ಹೋಪ್ V5 ಕ್ಲಿಯರ್. ಇನ್ನೂ ಇದ್ರ ಬಗ್ಗೆ ಮತ್ತಷ್ಟು ಐಡಿಯಾ ಇದೇ ಥರ ಎಕ್ಸಾಂಪಲ್ ನಾನು ತೆಗೆದುಕೊಂಡು ಬರ್ತೀನಿ. ಅಲ್ಲಿವರೆಗೂ ಪ್ರಿಪ್ರೇಷನ್ ಮಾಡಿ, ಸ್ಟಡಿ ಮಾಡಿ. PKM10 ಅಂತ ನನ್ನ ಕೋಡ್ ನಂಬರ್. ಅನ್ಅಕಾಡೆಮಿಗೆ ಜಾಯ್ನ್ ಆಗಿ ಮಸ್ತ್ ಎಂಜಾಯ್ ಮಾಡೋಣ. ರೈಟ್? ಥ್ಯಾಂಕ್ ಯು.